ಮಹಿಳೆಯರ ಜೀವನವನ್ನು ಬದಲಾಯಿಸುತ್ತದೆ ಈ 15 ವಿಷಯಗಳು. 1. ನೀವು ನಿಮ್ಮ ಪತಿಯ ಜೊತೆಗೆ ಸಂತೋಷದಿಂದ ಇರಲು ಬಯಸುತ್ತಿದ್ದರೆ ಮೊದಲು ಇತರರ ಮಾತುಗಳಿಗೆ ಕಿವಿ ಕೊಡುವುದನ್ನು ನಿಲ್ಲಿಸಿಬಿಡಿ. 2. ನಿಮ್ಮ ಪತಿ ಸದಾ ನಿಮ್ಮನ್ನು ಪ್ರೀತಿ ಮಾಡಬೇಕು ಎಂದು ಬಯಸುತ್ತಿದ್ದರೆ ಮೊದಲು ನೀವು ಶಿಸ್ತಾಗಿ ಇರುವುದನ್ನು ರೂಢಿ ಮಾಡಿಕೊಳ್ಳಬೇಕು. ಸದಾ ಸ್ವಚ್ಛವಾದ ಬಟ್ಟೆಯನ್ನು ಹಾಕಿಕೊಂಡು ಅಲಂಕಾರವನ್ನು ಮಾಡಿಕೊಳ್ಳಬೇಕು. 3. ಎಂದಿಗೂ ಕೂಡ ನಿಮ್ಮನ್ನು ನೀವು ಗಂಡನ ಪ್ರೇಯಸಿ ಎಂದು ಅಂದುಕೊಳ್ಳಬಾರದು. ಹೀಗೆ ಮಾಡಿದರೆ ನೀವು ನಿಮ್ಮನ್ನು ಕೆಳಮಟ್ಟಕ್ಕೆ ಇಳಿಸಿಕೊಂಡಂತಾಗುತ್ತದೆ. 4. ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷದಿಂದ ಇರಲು ಬಯಸಿದರೆ ಮೊಟ್ಟಮೊದಲು ಗಂಡನ ಹೋಲಿಕೆಯನ್ನು ಬೇರೆಯವರ ಜೊತೆಗೆ ಮಾಡುವುದನ್ನು ನಿಲ್ಲಿಸಿಬಿಡಿ. 5. ನಿಮ್ಮ ಪತಿಯ ಆರ್ಥಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಮಿತಿಮೀರಿ ಹಣವನ್ನು ಖರ್ಚು ಮಾಡಬೇಡಿ. ಹಾಗೆ ಮಿತಿಯನ್ನು ದಾಟಿ ಗಂಡನಿಂದ ಹಣದ ಬೇಡಿಕೆಯನ್ನು ಮಾಡದಿರಿ. 6. ಹೆಂಡತಿಯ ಒಂದು ಪ್ರೀತಿಯ ಮಾತು ಗಂಡನ ಇಡೀ ದಿನದ ದಣಿವನ್ನು ದೂರ ಮಾಡುತ್ತದೆ. 7. ನಿಮ್ಮ ಜೀವನವು ಸಂತೋಷದಿಂದ ಇರಬೇಕಾದರೆ ನಿಮ್ಮ ಅನುಕೂಲದ ಪ್ರಕಾರ ಬಡವರಿಗೆ ಸಹಾಯವನ್ನು ಮಾಡುತ್ತೀರಿ, ಪುಣ್ಯ ಫಲಗಳನ್ನು ಪಡೆಯುತ್ತೀರಿ. 8. ನಿಮ್ಮ ಪತಿ ನಿಮ್ಮೊಂದಿಗೆ ಪ್ರೀತಿಯ ನಿವೇದನೆಯನ್ನು ಮಾಡದಿದ್ದರೆ ಅವರು ನಿಮ್ಮನ್ನು ಇಷ್ಟಪಡುವುದಿಲ್ಲ ಎಂದು ಎಂದಿಗೂ ಅಂದುಕೊಳ್ಳಬೇಡಿ. ಕೆಲವು ಗಂಡಸರ ಅಭ್ಯಾಸವೇ ಆಗಿರುತ್ತದೆ, ಪ್ರೀತಿಯನ್ನು ಹೇಳಿಕೊಳ್ಳದಿರುವುದು. 9. ಒಬ್ಬ ಬುದ್ಧಿವಂತ ಮಹಿಳೆ ಎಂದಿಗೂ ಕೂಡ ತಪ್ಪನ್ನು ಮಾಡಿದರೆ ಅಥವಾ ಇದರಿಂದ ಪತಿಯು ಕ್ರೋಧಿತನಾದರೆ ತಕ್ಷಣವೇ ಕ್ಷಮಾಪಣೆಯನ್ನು ಕೇಳಿ ಗಂಡನ ಸಿಟ್ಟನ್ನು ಶಾಂತಪಡಿಸುತ್ತಾಳೆ. 10. ಕಾರಣವಿಲ್ಲದೆ ಪತಿಯೊಡನೆ ಜಗಳ ಮಾಡಬಾರದು. ಹಾಗೆ ಕಾರಣವಿಲ್ಲದೆ ಪತಿಯ ಮೇಲೆ ಅನುಮಾನವನ್ನು ಪಡಬಾರದು. 11. ಗಂಡನ ಅನುಮತಿ ಇಲ್ಲದೆ ಅವರ ಹಣವನ್ನು ಯಾರಿಗೂ ಕೊಡಬಾರದು ಮತ್ತು ಗಂಡನ ಅನುಮತಿ ಇಲ್ಲದೆ ಪರಪುರುಷನನ್ನು ಮನೆಯ ಒಳಗೆ ಕರೆಯಬಾರದು. 12. ನಿಮ್ಮ ಪತಿ ನಿಮಗಾಗಿಯೇ ಹಗಲು ರಾತ್ರಿ ದುಡಿಯುತ್ತಾನೆ, ನಿಮ್ಮ ಅವಶ್ಯಕತೆ ಪೂರೈಸಲು ಮತ್ತು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಲು ಸದಾ ಕಷ್ಟಪಡುತ್ತಾನೆ. ಹಾಗಾಗಿ ಪತಿಯನ್ನು ಸದಾ ಆದರ ಸಮ್ಮಾನದಿಂದ ನೋಡಿ, ಅವನು ಅದರ ಹಕ್ಕುದಾರನಾಗಿದ್ದಾನೆ. 13. ಪತ್ನಿಯ ಗೌರವದ ವಿಷಯ ಬಂದಾಗ ಪತಿಯು ಯಾರೊಂದಿಗೂ ಹೋರಾಡಲು ತಯಾರಿರುತ್ತಾನೆ, ಹಿಂದೆ ಮುಂದೆ ನೋಡದೆ ತನ್ನ ಜೀವನವನ್ನೇ ಇದಕ್ಕಾಗಿ ಇಟ್ಟು ಬಿಡುತ್ತಾನೆ. 14. ಯಾವ ಪತ್ನಿ ಮಾತು ಮಾತಿಗೂ ತನ್ನ ಪತಿಯನ್ನು ತೆಗಳುತ್ತಾಳೋ ಅವಳು ತನ್ನ ಗೌರವವನ್ನು ತನ್ನ ಪತಿಯ ದೃಷ್ಟಿಯಲ್ಲಿ ಕಡಿಮೆ ಮಾಡಿಕೊಳ್ಳುತ್ತಾಳೆ ಮತ್ತು ಇದರಿಂದ ಪತ್ನಿಯು ತನ್ನ ಪತಿಯ ಪ್ರೀತಿಯನ್ನು ಕಳೆದುಕೊಳ್ಳುತ್ತಾಳೆ. 15. ಬುದ್ಧಿವಂತ ಮಹಿಳೆ ಗಂಡನ ಮನೆಯ ವಿಷಯವನ್ನು ತವರು ಮನೆಯಲ್ಲಿ ಹೇಳುವುದಿಲ್ಲ ಮತ್ತು ತವರು ಮನೆಯ ವಿಷಯವನ್ನು ಗಂಡನ ಮನೆಯಲ್ಲಿ ತಿಳಿಸುವುದಿಲ್ಲ. ಈ ಮೇಲಿನ ಮಾಹಿತಿಗಳು ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.